ನನ್ನ ಜೊತೆ ಮಾತಾಡಿ ಅತ್ತೆ. ಎಷ್ಟು ದಿನ ಆಯ್ತು ನನ್ನ ಜೊತೆ ಮಾತಾಡಿ? ಮಾಯಾ, ನೀನಿವತ್ತು ಯಾರನ್ನೋ ಒಬ್ಬನ ಬಲಿ ತಗೊಳಕ್ಕೆ ಅಂತ ಬಂದಿದೆಯಂತೆ. ನಿನ್ ಟಾರ್ಗೆಟ್ ಯಾರು? ಷಣ್ಮುಗನ ಇಲ್ಲ ಬೆಳ್ಳಿನ? ಇಲ್ಲ ಅತ್ತೆ, ನಿಮ್ದು ರಾಂಗ್ ಕ್ಯಾಲ್ಕುಲೇಷನ್. ಅವ್ರನ್ನ ಸಾಯಿಸಿದ್ರೆ ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ. ಆಗ ನನಗೆ ಯಾರ್ದು ಕಂಪನಿನೇ ಇರಲ್ಲ. ಮಾಯಾ, ನಿನ್ ಮಾತಿನ ಅರ್ಥ ಏನು? ಅಂದ್ರೆ ಎಲ್ಲ ಮನೆ ಹಾಳು ಕೆಲಸಗಳನ್ನ ನನ್ನ ಕೈಯಲ್ಲಿ ಮಾಡಿಸಿದ್ ನೀವು. ಹೀಗೆ ಮಾಡು ಹಾಗೆ ಮಾಡು ಅಂತ ನನ್ನನ್ನು ಉದ್ಧಾರ ಮಾಡಿದ್ ನೀವು. ನಾನು ಇವತ್ತು ಈ ಪರಿಸ್ಥಿತಿಯಲ್ಲಿ ಇರೋದಕ್ಕೆ ದಾರಿ ತೋರಿಸಿದ್ದೆ ನೀವು ಅತ್ತೆ. ಈಗ ನೀವಿಲ್ಲದೆ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನಗೆ ಐಡಿಯಾಸ್, ಸಜೆಷನ್ಸ್, ಅಡ್ವೈಸ್ ಕೊಡೋದಕ್ಕೆ ಯಾರು ಇಲ್ಲದೆ ಇರೋಗಾಗಿದೆ ಅತ್ತೆ. ಮಾಯಾ, ನೀನ್ ಸತ್ತ ಮೇಲೂ ನಮ್ಮನ್ನು ಇಷ್ಟೊಂದು ಮಿಸ್ ಮಾಡ್ಕೋತಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀನ್ ಯಾರಿಗೆ ಏನ್ ಬೇಕಾದ್ರೂ ಮಾಡು. ಬೈರಿನ್ಗೆ, ಶರ್ಮಿಲಿಂಗೆ, ಆಮೇಲೆ ನನಗೆ ಏನು ಮಾಡಬೇಡ. ಬೇಕಿದ್ರೆ ನಿನ್ ದಿನ ಬಾ, ನಿನ್ಗೇನ್ ಬೇಕಾದ್ರೂ ಸಜೆಷನ್ಸ್ ಕೊಡ್ತೀನಿ, ನಿನ್ಗೇನ್ ಬೇಕಾದ್ರೂ ಐಡಿಯಾಸ್ ಕೊಡ್ತೀನಿ. ಮಾಯಾ, ನಮ್ಮನ್ನ ಮಾತ್ರ ಏನು ಮಾಡಬೇಡ. ಅತ್ತೆ, ಇಲ್ಲಿ ಇದ್ದು ನನಗೂ ಬೇಜಾರಾಗಿದೆ. ನಿಮ್ಗೂ ಒಂದ್ ಸ್ವಲ್ಪ ಚೇಂಜ್ ಇರ್ಲಿ ಅಂತ ಅನ್ಕೊಂಡೆ. ಅದಕ್ಕೆ ನಾನು ಇಲ್ಲಿ ಬರೋ ಬದಲು ನೀವೇ ನನ್ನ ಜೊತೆ ಬಂದ್ಬಿಟ್ರೆ ಎಲ್ಲಾ ವಿಷಯನೂ ಒಟ್ಟಿಗೆ ಕುತ್ಕೊಂಡು ಡಿಸ್ಕಸ್ ಮಾಡ್ಬೋದು. ಇಡೀ ಪ್ರಪಂಚನೇ ಅಲ್ಲಾಡಿಸ್ಬೋದು. ಏನಂತಿದ ಅತ್ತೆ? ಅಂದ್ರೆ ನಿನ್ ಮಾತಿನ ಅರ್ಥ ನಾನೇ ನೆನಿರೋ ಕಡೆ ಬರ್ಬೇಕಾ? ಹಾಗಾದ್ರೆ ನೀನನ್ನ ಕೊಲ್ತೀಯಾ? ಇನ್ನೇನೇ ನೀಲಾಂಬರಿ, ನಿನ್ ಜೊತೆ ಪಗಡಾಡಕ್ ಬಂದಿದ್ದೀನಿ ಅನ್ಕೊಂಡಿದ್ಯಾ? ಬೇಡ ಮಾಯ, ಬೇಡ. ನಾನು ನಿನಗೆ ಎಷ್ಟು ಸಹಾಯ ಮಾಡಿದ್ದೀನಿ. ನನ್ನ ಮಗಳಿಗಿಂತ ಹೆಚ್ಚಾಗಿ ನಾನು ನೋಡ್ಕೊಂಡಿದ್ದೀನಿ. ಮಾಯ, ಬೇಡ. ಏನೇ ಪ್ರಯೋಜನ ಆಯ್ತು? ಕುರಿ ಕೊಪ್ಸಿ ಬಲಿ ಪೀಠಕ್ಕೆ ನಿಲ್ಸಿ ಹೊಡ್ಕೊಂಡು ತಿಂದಾಗಾಯ್ತು. ನೀನ್ ಮಾಡಿರೋ ದ್ರೋಹಕ್ಕೆ ನಿನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡ್ಯಾ? ಬೇಡ ಮಾಯ, ಕೈ ಮುಗಿತೀನಿ ಮಾಯ. ಈ ಆಸ್ತಿನ ಇಷ್ಟರಲ್ಲೇ ಪಾಲ್ ಮಾಡ್ತೀನಿ. ಅದರಲ್ಲಿ ನಿಮ್ಮಮ್ಮನಿಗೂ ಕೊಡ್ತೀನಿ ಸ್ವಲ್ಪ. ನೀನು 10 ಜನ್ಮ ಆಯ್ತಿದ್ರು ಮುಗ್ದೇ ಇರೋಷ್ಟು ಆಸೆ ಇದೆ ಅಂತ ನನಗೆ ಗೊತ್ತು ಕಣೆ. ಅದಕ್ಕೆ ನೀನ್ ದೆವ್ವ ಆದ್ರೆ ಮಾತ್ರ ಆ ಆಸೆನ ತೀರಿಸ್ಕೊಳಕ್ಕಾಗದು. ನನ್ನನ್ನೇ ಬಿಟ್ಟೋಳಲ್ಲ ನೀನು, ನಮ್ಮಮ್ಮನ ಬಾಳಿಸ್ತೀಯನೆ. ನಿಂದ ಈ ನಾಟಕದ ಮಾತು ಕೇಳಿನೇ ಇವತ್ತು ನಾನು ಈ ಪರಿಸ್ಥಿತಿಗೆ ಬಂದಿರೋದು. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ನೀನು ನನ್ನ ಜೊತೆ ಬಂದು ಇದೇ ರೀತಿ ಅಂತರ್ಪಿಶಾಚಿಯಾಗಿ ಅಲಿಬೇಕು. ನಡಿಯೇ ನೀಲಾಂಬರಿ, ಎದ್ದೇಳು. ನಿನ್ ಟೈಮ್ ಮುಗೀತು. ಕೊನೆಗೂ ಆ ಮಾಟಗಾತಿ ಸತ್ಲು, ನನ್ ಶತ್ರು ಸತ್ಲು.
ಚಿಕ್ಕಮ್ಮ ಎದ್ದೇಳಿ ಚಿಕ್ಕಮ್ಮ 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 ಎದ್ದೇಳಿ ಚಿಕ್ಕಮ್ಮ 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 ಎದ್ದೇಳಿ ಚಿಕ್ಕಮ್ಮ ಚಿಕ್ಕಮ್ಮ ನಿಮ್ಮನ್ನು ಬಿಟ್ಟಾರೆ ಹೇಗಿರ್ಲಿ ಚಿಕ್ಕಮ್ಮ ಚಿಕ್ಕಮ್ಮ ಎದ್ದೇಳಿ ಚಿಕ್ಕಮ್ಮ 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 ಎದ್ದೇಳಿ ಚಿಕ್ಕಮ್ಮ 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 ಬರ ಬರ ಎದಳು ಎದಳು ಬರ ನನ್ನ ತಮ್ಮ ಅಲ್ಲ ನೀನು ನನ್ಗಿಂತ ಮುಂಚೆ ಹೇಗೆ ಗೊತ್ತಾದ್ರೆ ನೀನು ಬರ ಬರ ಶರ್ಮಿಳ ಶರ್ಮಿಳ ಎದಳಪ್ಪ ಎದಳ ಶರ್ಮಿಳ ಶರ್ಮಿಳ ಎದಳಪ್ಪ ನಿಮ್ಮಣ್ಣ ಬರ್ತೀನಿ ಶರ್ಮಿಳ ಯಾರು ಹೇಳಿದ್ದು ನನ್ನ ಬಿಟ್ಟು ಹೋಗೋದಿಗೆ ಶರ್ಮಿಳ ಶರ್ಮಿಳ ಏನಪ್ಪ ಇದು ಯಾರಲ್ಲಿ ಈ ತರಹ ಶರ್ಮಿಳ ಎದಳಲ್ಲ ಪ್ರಾಣ ಅಂತ ಹೇಳ್ತಿಲ್ಲ ಪ್ರಾಣನೇ ಕಳ್ಕೊಂಡ್ಬಿಟ್ಟಿದ್ದೀರಲ್ಲ ನನ್ನ ನಾಶ ಮಾಡ್ಬಿಟ್ಟಲ್ಲ ಎದಳ ಎದಳ ಬೆಳೆ ಇದು ಏನಾಗುತ್ತೆ ಬೆಳೆ ನಮ್ಮನೆ ಚಿಕ್ಕಮ್ಮ ಚಿಕ್ಕಮ್ಮ ಇದ್ದೇನೆ ಚಿಕ್ಕಮ್ಮ 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 ನಾನೇನ್ ತಪ್ಪಾಡಿದ್ದೇನೆ ಯಾಕೆ ಶಿಕ್ಷೆ ಕೊಟ್ಟೆ ನಾನೇನ್ ತಪ್ಪಾಡಿದ್ದೆ ಏನ್ ಮಾವ ಇದೆಲ್ಲ ಅತ್ತೆ ಚಿಕ್ಕ ಮಾವ ಶರ್ಮಿಳಕ್ಕ ಷಣ್ಮುಗಣ್ಣ ಎಲ್ಲ ಇದೆಲ್ಲ ಸತ್ ಮಲಗಿದ್ದಾರೆ ಇದನ್ನೆಲ್ಲ ನೋಡಕ್ ನನ್ ಕೈಲಿ ಆಗ್ತಿಲ್ಲ ಮಾವ ಅಮ್ಮ ಈಗ ನಮ್ಮನ್ನ ಯಾಕೆ ಸುಮ್ನೆ ಬಿಟ್ರು ನಮ್ಮನ್ನ ಇವ್ರ ಜೊತೆಲೆ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ ಮಾವ ಕೊನೆಗೂ ಅಪಾಯ ಹೇಳ್ದಾಗ ಮಾಡ್ಬಿಟ್ಲಲ್ಲ ಬೆಳಿ ಆ ಪಾಪಿ ಹೇಳ್ದಾಗೆ ಮಾಡ್ಬಿಟ್ಲಲ್ಲ ಬೆಳಿ ಚಿಕ್ಕಮ್ಮನ ನೋಡು ಬೆಳಿ ಇವ್ರು ಸತ್ ಮಲಗಿದಾರೆ ಅಂತ ಹೇಳಕ್ಕಾಗತ್ತ ಬೆಳಿ ನಿದ್ದೆ ಮಾಡ್ತಿರ್ತಾರೆ ಅನ್ಸ್ತಿದೆ ಚಿಕ್ಕಮ್ಮ ಚಿಕ್ಕಮ್ಮ ಎದೇಳಿ ಚಿಕ್ಕಮ್ಮ ನಿಮ್ಮ ಮಗನ್ ಹೇಗ್ ಬಿಟ್ಟೋದ್ರಿ ಚಿಕ್ಕಮ್ಮ ಅಷ್ಟೊಂದು ಪ್ರೀತಿ ಮಾಡ್ತಿದ್ರಲ್ಲ ಹೇಗ್ ಬಿಟ್ಟೋದ್ರಿ ಇನ್ನ ಬದುಕಿರೋದ್ ಬೇಡ ಮಾವ ನಾವು ಇವ್ರ ಜೊತೆಲೆ ಹೊರಟೋಗೋಣ ಮಾವ ಇನ್ ಯಾರಿಗೋಸ್ಕರ ನಾವು ಬದುಕಿರೋದ್ ಬೇಡ ನಾವು ಹೊರಟೋಗೋಣ ಮಾವ ಹೌದು ಬೆಳಿ ಸರಿಯಾಗಿಲ್ಲ ಬೆಳಿ ನಾವಿನ್ ಯಾಕೆ ಬದುಕಿರ್ಬೇಕಲ್ವಾ ಇಲ್ಲ ಬೆಳಿ ನಾವು ಬದುಕಿರ್ಬಾರ್ದು ಸತ್ತೋಗೋಣ ಬೆಳಿ ಸತ್ತೋಗೋಣ ಚಿಕ್ಕಮ್ಮ ದೇವ್ರನ್ನ ಯಾವಾಗ್ಲೂ ಕೇಳ್ಕೊತಿದ್ದೆ ನನಗೇನಾದ್ರೂ ಪರವಾಗಿಲ್ಲ ನಮ್ಮ ಮನವ್ರು ಎಲ್ರು ಚೆನ್ನಾಗಿಡೋ ಅಂತ ಆದ್ರೆ ದೇವ್ರೇ ಇಲ್ಲ ಮಾವ ಇದನ್ನೆಲ್ಲ ನೋಡೋದಕ್ಕೆ
ಇನ್ನು ಯಾಕೆ ನನ್ನನ್ನು ಉಳಿಸಿದ್ದಾರೆ ಅಂತ ಗೊತ್ತಿಲ್ಲ. ಅತ್ತೆ ಅತ್ತೆ ಎದ್ದೇಳಿ ಅತ್ತೆ. ಅನಾಥಳಾಗಿದ್ದ ನನ್ನನ್ನ ಮಾವ ಈ ಮನೆ ಕರ್ಕೊಂಡು ಬಂದ್ಮೇಲೆ ನನ್ನನ್ನ ತಾಯಿ ತರ ನೋಡ್ಕೊಳ್ತಿದ್ರಿ ಅತ್ತೆ. ಅತ್ತೆ ಎದ್ದೇಳಿ ಅತ್ತೆ. ಬೆಳಿ, ನೀನು ಯಾವಾಗಲೂ ದೇವರು ದೇವರು ಅಂತ ಹೇಳ್ತಿರ್ತಿಲ್ಲ, ಆದ್ರೆ ಈಗೇನಾಯ್ತು ಬೆಳಿ? ದುಷ್ಟ ಶಕ್ತಿನ ಗೆದ್ದೋಯ್ತು, ದುಷ್ಟ ಶಕ್ತಿನ ಗೆದ್ಬಿಡ್ತು ಬೆಳ್ಳಿ. ಆದ್ರೆ ನೀನು ಬದುಕಿರ್ಬೇಕು ಬೆಳ್ಳಿ, ನಮ್ಮ ಮಗುಗೋಸ್ಕರ ನೀನು ಬದುಕಿರ್ಬೇಕು. ಮಾವ ಏನ್ ಮಾತಾಡ್ತಿದ್ರ ಮಾವ? ನೀವಿಂದ ಒಂದ್ ಕ್ಷಣನೂ ನಾನು ಬದುಕಿರಲ್ಲ ಮಾವ. ಇಲ್ಲ ಬೆಳ್ಳಿ, ಹಠ ಬೇಡ ಬೆಳ್ಳಿ, ನೀನು ಬದುಕಿರ್ಬೇಕು. ಇಲ್ಲ ಮಾವ, ನನ್ನ ಕೈಲಿ ಇಲ್ದೆ ಇರಕ್ಕಾಗಲ್ಲ. ನೀವಿಂದ ನಾನು ಬದುಕಿರಲ್ಲ ಮಾವ. ಬದುಕಬೇಕು ಬೆಳ್ಳಿ, ಬದುಕಬೇಕು. ಅಮ್ಮ ಇಂತರಡೆ ನಾನು ಶಪಥ ಮಾಡ್ತೀನಿ, ಅವ್ರು ಸೊಕ್ಕು ಮುರಿತೀನಿ ಬೆಳ್ಳಿ, ಸೊಕ್ಕು ಮುರಿತೀನಿ. ಒಂದು ವೇಳೆ ನಾ ಕೆಲಸ ಮಾಡಕ್ಕಾಗಲಿಲ್ಲ ಅಂದ್ರೆ ಅದನ್ನ ನೀನು ಮಾಡ್ಬೇಕು ಬೆಳ್ಳಿ, ಅದಕ್ಕೆ ನೀನು ಬದುಕಿರ್ಬೇಕು, ನೀನು ಬದುಕಿರ್ಬೇಕು ಬೆಳ್ಳಿ. ಬೆಳ್ಳಿ, ನನಗಿನ್ನ ಪ್ರಾಣ ಹಂಗಿಲ್ಲ. ನಾನು ಸಾಯೋದಕ್ಕಿಂತ ಮುಂಚೆ ಅವಳ ಆತ್ಮಕ್ಕೆ ಒಂದು ಗತಿ ಕಾಣಿಸೇ ಸಾಯೋದು. ನಮ್ಮ ಮನೆಯವ್ರಿಗೆಲ್ಲ ಬಲಿ ತಗೊಂಡು ನಮ್ಮನ್ನ ಸ್ಮಶಾನ ಮಾಡಿದ್ರು. ಅವಳು ನನ್ನ ಅರ್ಥ ಕಳಿಸ್ತೀನಿ, ನಾನು ಕಳಿಸ್ತೀನಿ. ಗೆದ್ದು ಬಿಡ್ರಂತ ಬೀಕ್ ಬೇಡ. ನನ್ನ ದೇಹದ ಒಂದೊಂದು ಹನಿ ರಕ್ತನ ತರ್ಪಣ ಕೊಟ್ಟು ನೀನು ವಿಲವಿಲ ಅಂತ ಒದ್ದಾಡಾಗ ಮಾಡ್ತೀನಿ. ಹಾಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಮುತ್ತುನೇ ಅಲ್ಲ ಕಣ, ಮುತ್ತುನೇ ಅಲ್ಲ. ಅತ್ತೆ ಅತ್ತೆ ಎದ್ದೇಳಿ ಅತ್ತೆ. ಮುತ್ತ ನನ್ನ ಕೈ ಸಮಾಧಾನ ಮಾಡಕ್ ಆಗ್ತಿಲ್ಲ ಅತ್ತೆ. ನೀವೀ ಮನೆಗ್ ದೊಡ್ಡವರಾಗಿದ್ರಿ ಅತ್ತೆ, ನಮ್ಗೆಲ್ರಿಗೂ ಆದರ್ಶ ಆಗಿದ್ರಿ ಅತ್ತೆ. ಎದ್ದೇಳಿ ಅತ್ತೆ, ಮಾತಾಡಿ ಅತ್ತೆ. ಅಯ್ಯೋ ಚಿಕ್ಕಮ್ಮವ, ಚಿಕ್ಕಮ್ಮವ ಎದ್ದೇಳಿ ಚಿಕ್ಕಮ್ಮವ. ಅಕ್ಕ 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 ಮುತ್ತಮ್ಮನ ನೋಡಿ ಅಕ್ಕ. ಷಣ್ಮುಖಣ್ಣ ಎದ್ದೇಳಿ ಷಣ್ಮುಖಣ್ಣ. ನೋಡಿ ಷಣ್ಮುಖಣ್ಣ, ಪ್ರಾಣ ಸ್ನೇಹಿತ ಅಂತಿದ್ರಿ ತಾನೆ, ಈಗ ಮಾವನ ಒಬ್ರನ್ನೇ ಬಿಟ್ಟು ಹೋಗಿದ್ದೀರಲ್ಲ ಷಣ್ಮುಖಣ್ಣ. ಎದ್ದೇಳಿ ಷಣ್ಮುಖಣ್ಣ. ನನ್ನ ಕನಸನ್ನೆಲ್ಲ ನೆರವೇರೋಗ್ ಮಾಡಿದ್ದೆ ನೀವು ಷಣ್ಮುಖಣ್ಣ. ಯಾವಾಗ್ಲೂ ತಂಗವ ತಂಗವ ಅಂತಿದ್ರಿ. ಮಾತಾಡಿ ಷಣ್ಮುಖಣ್ಣ, ಮಾತಾಡಿ ಷಣ್ಮುಖಣ್ಣ. ಮಾವ ಮಾವ ಮಾವ, ಇವರನ್ನೆಲ್ಲ ಬಿಟ್ಟಿರೋದಕ್ಕಾಗಲ್ಲ. ನಾವು ಅವ್ರ ಜೊತೆ ಹೊಟ್ಟೋಗೋಣ ಮಾವ. ಮಾವ, ನಾವು ಅವ್ರ ಜೊತೆ ಹೊಟ್ಟೋಗೋಣ ಮಾವ. ನಾ ಸತ್ತಿಲ್ಲ, ನಾ ಸತ್ತಿಲ್ಲ. ಫ್ಯಾನ್ ನನ್ನ ಮೇಲೆ ಬಿದ್ದಿದ್ದು, ನನ್ನ ತಲೆಯೆಲ್ಲ ರಕ್ತ ಆಗಿದ್ದು ಎಲ್ಲ ಕನಸ. ಮಾಯ ನನ್ನ ಸಾಯಿಸಿಲ್ಲ. ದೇವ್ರೆ, ನನಗೇನು ಆಗಿಲ್ಲ. ಐಶು ಹೇಳಿದ್ ಸರಿ, ನಾನು ಅವಳ ಬಲಿಯಲ್ಲ, ನಾನು ಅವಳ ಬಲಿಯಲ್ಲ. ದೇವ್ರೆ, ದೇವ್ರೆ, ಬಾಯರ್ಕೆ ಎತ್ತಿದೆ, ಬಾಯರ್ಕೆ. ನೀರು ಖಾಲಿ ಆಗ್ಬಿಡಿದಿಲ್ಲ.
ಮುತ್ತು ಈ ಟೈಮಲ್ಲಿ ಹೇಗೆ ಎಬ್ಸೋದು? ಮಲಗಿರ್ತಾನೋ ಏನೋ, ಬೇಜಾರು ಮಾಡ್ಕೊತಾನೆ. ಮುತ್ತು ಮುತ್ತು ಷಣ್ಮುಗ, ಏನು ಇಷ್ಟೊತ್ತಿನಲ್ಲಿ ಬಂದಿದ್ಯಾ? ಏನು ವಿಷಯ? ಯಾಕೆ ಒಂಥರ ಇದೆಯಾ? ಅದು ಮುತ್ತು, ಮನಸ್ಸಿಗೆ ಯಾಕೋ ಗೊಂದಲ, ಏನೋ ಒಂಥರ ಅನ್ನಿಸ್ತಾ ಇತ್ತು. ಅದಕ್ಕೆ ನಿಮ್ಮಿಬ್ಬರು ನೋಡಿ ಮಾತಾಡ್ಸೋಗೋಣ ಅಂತ ಬಂದೆ. ಅರ್ಥ ಆಯ್ತು ನೀನು ಆತಂಕ ಏನು ಅಂತ. ನಾನು ಬೆಳ್ಳಿ ಆರಾಮಾಗೇ ಇದ್ದೀವಿ, ನೀನೇನು ಚಿಂತೆ ಮಾಡಬೇಡ. ಆ ಮಾಯ ನಮಗೇನು ಮಾಡೋದಕ್ಕಾಗಲ್ಲ. ಮುತ್ತು, ಬೆಳ್ಳಿ, ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ಇವತ್ತು ರಾತ್ರಿ ಇಲ್ಲೇ ಒಂದು ಮೂಲೆಯಲ್ಲಿ ನಿಮ್ಮ ರೂಮಲ್ಲೇ ಮಲ್ಕೊಳ್ಳ. ಅದಕ್ಕೇನಂತೆ, ಬಾ ಮಲ್ಕೋ. ಒಟ್ಟಿನಲ್ಲಿ ಇವತ್ತು ನೀನು ನಮ್ಮನ್ನು ಕಾಯಬೇಕು, ಇಲ್ಲ ಅಂದರೆ ನಿಂಗೆ ಸಮಾಧಾನ ಇಲ್ಲ ಅಲ್ವಾ? ಬಾ. ನಿಮ್ಮನ್ನು ನಾನು ಕಾಯಬೇಕು, ನನ್ನನ್ನು ನೀವು ಕಾಯ್ತಿರೋ ಆ ದೇವರಿಗೆ ಗೊತ್ತು. ಅಕಸ್ಮಾತ್ ಆ ಮಾಯ ನನ್ನ ಬಲಿ ತಗೊಂಡ್ರೆ ಕೊನೆ ಕ್ಷಣದಲ್ಲಿ ನಿಮ್ಮಿಬ್ಬರು ಮುಖ ನೋಡಿ ಸಂತೋಷವಾಗಿ ಸಾಯ್ತೀನಿ. ಷಣ್ಮುಗ, ಏನು ಯೋಚನೆ ಮಾಡ್ತಿದ್ಯಾ? ಬಾ ಮಲ್ಕೋ.